ಹೆಂಡತಿಯರಿಗೆ ಸುಪ್ರೀಂ ಕೋರ್ಟ್ ಸಿಹಿ ಸುದ್ದಿ, ಗಂಡಸರೂ ಮನೆ ಕೆಲಸವನ್ನ ಮಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಬಹಳಷ್ಟು ವರ್ಷಗಳಿಂದ ಅಥವಾ ಹಿಂದಿನ ಕಾಲದಿಂದ ಕೂಡ ಏನಂತ ಹೇಳಿದ್ರೆ ಮಹಿಳೆಯರು ಮನೆ ಕೆಲಸಗಳನ್ನು ಮಾಡಬೇಕು, ಅಡುಗೆ ಮಾಡಬೇಕು, ಪಾತ್ರೆಗಳನ್ನ ತೊಳಿಬೇಕು, ಬಟ್ಟೆ ತೊಳಿಬೇಕು, ಮಕ್ಕಳ ಲಾಲನೆ ಪಾಲನೆ ಮಾಡಬೇಕು ಅಂತ ಹೇಳಿ ಕೇಳಲ್ಪಡ್ತಾ ಇತ್ತು. ಮನೇಲಿರ್ತಕ್ಕಂಥ ಹಿರಿಯರು ಕೂಡ ಅದನ್ನೇ ಹೇಳ್ತಿದ್ರು, ಮಹಿಳೆಯರಾದವರು ಮನೆ ಕೆಲಸ ಮಾಡಬೇಕು ಅಂತ ಹೇಳಿ, ಗಂಡಸರಾದವರು ಹೊರಗಡೆ ಹೋಗಿ ದುಡಿದು ತರಬೇಕು. ಈ ರೀತಿಯಾಗಿ ಮನೆಯ ಒಂದು ನಿರ್ವಹಣೆ ಆಗ್ತಾ ಇತ್ತು. ಆದರೆ ಇಂದಿನ ಕಾಲಘಟ್ಟ ಆ ರೀತಿ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಹೆಂಗಸರು ಕೂಡ ಗಂಡಸರಿಗೆ ಸರಿ ಸಮಾನವಾಗಿ ಅವರು ಬೆಳೆದು ನಿಂತಿದ್ದಾರೆ, ಸರಿ ಸಮಾನವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ಇವತ್ತು ಗಂಡು ಮತ್ತು ಹೆಣ್ಣು ಸಮಾನವಾಗಿದ್ದಾರೆ ಅಂತ ಹೇಳಿ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತೇವೆ. ಆದರೂ ಕೂಡ ಎಷ್ಟೋ ಕಡೆಗಳಲ್ಲಿ ಗಂಡಸರಿಂದ ಹೆಂಗಸರು ದೌರ್ಜನ್ಯಕ್ಕೆ ಒಳಗಾದವರು ಈಗಲೂ ನಾವು ಕಾಣ್ತೇವೆ. ಅಂದರೆ ಹೆಂಡತಿ ಕೆಲಸ ಮಾಡಲಿಲ್ಲ ಅಂಥೇಳಿ ಗಂಡ ಅವರ ಮೇಲೆ ದೌರ್ಜನ್ಯವನ್ನು ಮಾಡಿರುವಂಥ ಪ್ರಸಂಗಗಳು ಕೂಡ ಬಹಳಷ್ಟು ಇವೆ. ಇದೇ ವಿಚಾರವಾಗಿ ಇದೀಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ ಅಥವಾ ಸೂಚನೆಯನ್ನು ನೀಡಿದೆ. ಏನು ಅಂತ ಹೇಳಿದ್ರೆ ಗಂಡಸರು ಮತ್ತು ಹೆಂಗಸರು ಸಮಾನವಾಗಿ ಕೆಲಸಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ನಿನ್ನೆ ಅಷ್ಟೇ ಅಂದರೆ ಶುಕ್ರವಾರ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪು ಅಥವಾ ಒಂದು ಆದೇಶವನ್ನು ಅಥವಾ ಸೂಚನೆಯನ್ನ ನೀಡಿದೆ. ಯಾಕೆ ಈ ಸೂಚನೆ ಬಂತು ಅಂತ ಹೇಳಿದ್ರೆ, ಕರ್ನಾಟಕ ಮೂಲದ ಇಬ್ಬರು ದಂಪತಿಗಳು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಏನಾಯ್ತು, ಏನಪ್ಪ ನಿನ್ನ ವಿಚ್ಛೇದನಕ್ಕೆ ಕಾರಣಗಳು ಅಂತ ಹೇಳಿ ಗಂಡನನ್ನ ಕೇಳ್ತಾರೆ. ಆಗ ಗಂಡ ತನ್ನ ಸಮಸ್ಯೆಗಳನ್ನ ಹೇಳ್ಕೊಂಡಿರ್ತಾನೆ. ಆ ಗಂಡನ ಪರ ಇರುವಂತ ವಕೀಲ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ಇವರ ಹೆಂಡತಿ ಮನೆ ಕೆಲಸಗಳನ್ನು ಮಾಡ್ತಿಲ್ಲ ಅಥವಾ ಅಡುಗೆಯನ್ನ ಮಾಡ್ತಿಲ್ಲ ಮುಖ್ಯವಾಗಿ ಅಂತ ಹೇಳ್ತಾರೆ. ಆಗ ಸುಪ್ರೀಂ ಕೋರ್ಟ್ನ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಏನು ಹೇಳ್ತೆ ಅಂದರೆ, ಇದೆಲ್ಲ ಒಂದು ಕಾರಣ ಏನ್ರಿ ಅಂತ ಹೇಳಿ ಅವರನ್ನ ಬೈಯತ್ತೆ ಅಥವಾ ಗಂಡನನ್ನ ತರಾಟೆಗೆ ತೆಗೆದುಕೊಳ್ಳುತ್ತೆ. ಡೈವರ್ಸ್ ಕೊಡೋದಕ್ಕೆ ಇವೆಲ್ಲ ಸಕಾರಣ ಏನ್ರಿ? ಇವೆಲ್ಲ ಕಾರಣಗಳೇ ಅಲ್ಲ. ಯಾಕೆ ಹೆಂಡತಿಯರು ಮಾತ್ರ ಮಾಡಬೇಕು? ಗಂಡಂದಿರು ಕೂಡ ಮನೆ ಕೆಲಸ ಮಾಡ್ಬೋದಲ್ವಾ? ಅಡುಗೆ ಮಾಡ್ಬೋದು, ಸ್ವಚ್ಛತೆಯನ್ನು ಮಾಡ್ಬೋದು, ಬಟ್ಟೆ ತೊಳಿಬೋದು, ಪಾತ್ರೆ ತೊಳಿಬೋದು. ಹಾಗೆ ಗಂಡ ಮತ್ತು ಹೆಂಡತಿ ಸಮಾನವಾಗಿ ಕೆಲಸಗಳನ್ನು ಮಾಡಿದಾಗ ಮಾತ್ರ ಜೀವನ ನಿರ್ವಹಣೆ ಆಗುತ್ತೆ, ಜೀವನ ಸುಂದರವಾಗಿರುತ್ತೆ. ಹೋಗ್ರಿ ಸುಮ್ಮನೆ ಇಂಥ ಕಾರಣಗಳೆಲ್ಲ ಕೊಡಬೇಡಿ ಅಂತ ಹೇಳಿ ಗಂಡನನ್ನು ತರಾಟೆಗೆ ತೆಗೆದುಕೊಂಡಿದೆ. ಇದರಿಂದಾಗಿ ಇದು ದೊಡ್ಡ ರೀತಿಯಲ್ಲಿ ಸುದ್ದಿಯಾಗಿ ದೇಶಾದ್ಯಂತ ಬಿತ್ತರ ಆಗಿದೆ. ಗಂಡಸರು ಹೆಂಡತಿಯರಿಗೆ ಸಮಾನವಾಗಿ ಕೆಲಸವನ್ನ ಮಾಡಬೇಕು, ಆ ರೀತಿ ದಬ್ಬಾಳಿಕೆನ ಮಾಡುವಂತಿಲ್ಲ ಅಂತ ಹೇಳಿ ಯಾವಾಗ ಸುಪ್ರೀಂ ಕೋರ್ಟ್ ಹೇಳಿತೋ ಆಗಿನಿಂದ ಹೆಂಡತಿಯರು ಫುಲ್ ಖುಷಿಯಲ್ಲಿ ಇದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ತಮಾಷೆಯಾಗಿ ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಅವರು ಹೇಳಿದ್ದು ಕೂಡ ನಿಜವೇ. ಯಾಕಂತ ಹೇಳಿದ್ರೆ ಗಂಡ ಮತ್ತು ಹೆಂಡತಿ ಸಮಾನವಾಗಿ ಜೋಡೆತ್ತುಗಳಾಗಿ ಹೋಗಬೇಕು. ಯಾಕಂತ ಹೇಳಿದ್ರೆ ಹೆಂಡತಿ ಕೇವಲ ಆತನ ಸೇವಕಿ ಅಲ್ಲ. ಹೆಂಡತಿ ಅವನು ಯಾರನ್ನ ಮದುವೆ ಆಗಿದೆ ಅಂದರೆ ಸೇವಕಿಯನ್ನ ಮದುವೆ ಆಗಿಲ್ಲ, ಸಂಗಾತಿಯನ್ನ ಮದುವೆ ಆಗಿದ್ದೀರಿ ನೀವು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ. ಹಾಗಾಗಿ ಸಂಗಾತಿಯನ್ನ ಪ್ರೀತಿಯಿಂದ ಕಾಣಬೇಕೆ ಹೊರತಾಗಿ ಸೇವಕಿಯನ್ನಾಗಿ ಮಾಡಬಾರ್ದು. ಹಾಗಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ಇಬ್ಬರು ಸಮಾನವಾಗಿ ಮಾಡಿ ಅಂತ ಹೇಳಿ ಈ ಒಂದು ಆದೇಶವನ್ನು ಅದು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಬುದ್ಧಿವಾದ ಹೇಳಿ ಕಳಿಸಿರುವಂಥದ್ದು. ಹಾಗಂತ ಹೇಳಿ ಮಹಿಳೆಯರೇ ಅಥವಾ ಹೆಂಡತಿಯರೇ ನಿಮ್ಮ ಗಂಡಂದಿರ ಮೇಲೆ ದಬ್ಬಾಳಿಕೆಯನ್ನ ನೀವು ಅಥವಾ ನಿಮ್ಮ ಗಂಡನ ವಿಚಾರದಲ್ಲಿ ಇದನ್ನು ದುರುಪಯೋಗ ಮಾಡಬೇಡಿ ಅಂತ ಹೇಳಿ ಕೂಡ ನೆಟ್ಟಿಗರು ಅವರಿಗೆ ಮತ್ತಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟೇ ಹೇಳಿದೆ ಅಲ್ವಾ, ಇನ್ನು ಮೇಲಿಂದ ಗಂಡನಿಗೆ ಆಟ ಆಡಿಸೋಣ ಇರಿ ಅಂತ ಹೇಳಿ ಏನಾದರೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಅಂಥ ವಿಚಾರಗಳನ್ನ ಬಿಡಿ, ಸುಖ ಸಂಸಾರವನ್ನು ಸಾಗಿಸ್ತಾ ಜೀವನವನ್ನು ಮಾಡಿ ಅಂತ ಹೇಳಿ ಸೂಚನೆಯನ್ನು ನೀಡಿದ್ದು ಇದರ ಹಿಂದಿನ ಮರ್ಮ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಶೇಷ ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ,
ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.